ಓಂ ಗುರು ರಾಘವೇಂದ್ರಾಯ ನಮಃ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿದ್ದು, ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಾವು ಇತ್ತೀಚೆಗೆ ಅದ್ಭುತವಾದ ಆಧ್ಯಾತ್ಮಿಕ ಕ್ಷೇತ್ರವಾದ ಮಂತ್ರಾಲಯಕ್ಕೆ ನಾವು ಭೇಟಿ ಕೊಟ್ಟ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನೀವು ರಜತ ಗಜ ಸೇವೆಯನ್ನು ನೋಡಬಹುದು. ತುಂಬಾ ಅದ್ಭುತವಾದ ಹಾಗೂ ಶಾಂತಿಯುತವಾದ ಪೂಜೆ ಆಗಿತ್ತು. ಇದು ನಮ್ಮ ಮೊದಲನೇ ದಿನವಾಗಿದ್ದು, ನಂತರ ಮರುದಿನ ನಾವು ಭೇಟಿ ಕೊಟ್ಟ ಸ್ಥಳಗಳಾದ ಅಭಯ ಆಂಜನೇಯ, ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಬಿಚ್ಚಾಲಮ್ಮ ದೇವಸ್ಥಾನ ಹಾಗೂ ರಾಯರು ವಾಸಿಸುತ್ತಿದ್ದ ಸ್ಥಳ ಹಾಗೂ ಅಪ್ಪಣ್ಣಾಚಾರ್ಯರ ಮನೆಯನ್ನು ಮುಂದೆ ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡಬಹುದು. ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಬಂದು ಅಭಯ ಆಂಜನೇಯ ದೇವಸ್ಥಾನ. ಇದು ಮಂತ್ರಾಲಯದಿಂದ ಸ್ವಲ್ಪವೇ ದೂರದಲ್ಲಿದ್ದು ಕೇವಲ 10 ನಿಮಿಷದಲ್ಲಿ ಪ್ರಯಾಣ ಮಾಡಿ ನೀವು ನೋಡಬಹುದಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಾಂಗಣ ಪ್ರಾಂತ್ಯದಲ್ಲಿರುವ ಚಿತ್ರವಾಗಿದೆ. ಪ್ರತಿಯೊಂದು ಗೋಡೆಯಲ್ಲೂ ಅದ್ಭುತವಾಗಿ ಕೆತ್ತಿ ಹಾಗೂ ಇತಿಹಾಸ ತೋರಿಸಲಾಗಿದೆ. ಪ್ರತಿಯೊಂದರಲ್ಲೂ ವಿವಿಧ ಇತಿಹಾಸವನ್ನು ತಿಳಿದುಕೊಳ್ಳಬಹುದು. ಈಗ ನಾವು ತುಂಗಭದ್ರಾ ನದಿಯನ್ನು ದಾಟಿ ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಕ್ಷೇತ್ರ ಹಾಗೂ ಬಿಚ್ಚಾಲಿಯ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ರಾಯರು ವಾಸಿಸುತ್ತಿದ್ದ ಸ್ಥಳಗಳನ್ನು ನೋಡೋದಕ್ಕೆ. ಹಾಗೂ ಈ ದಾರಿಯಲ್ಲಿ ಹಸಿರಾಗಿ ಇರೋ ತುಂಬ ಸುಂದರವಾದ ಜಾಗಗಳನ್ನು ನೋಡಬಹುದು. ಹಸಿರು ನೋಡೋದೇ ಕಣ್ಣಿಗೊಂದು ಹಬ್ಬ. ಈಗ ನೀವು ನೋಡ್ತಾ ಇರೋದೇ ಪಂಚಮುಖಿ ಆಂಜನೇಯ ಪ್ರಾಣದೇವರ ದೇವಸ್ಥಾನ. ಇದು ತುಂಬಾ ಅದ್ಭುತವಾಗಿದೆ ಹಾಗೂ ಇಲ್ಲಿನ ವಿಶಿಷ್ಟ ಭಂಗಿಯಲ್ಲಿ ನಿಂತಿರುವ ಕಲ್ಲು ಬಂಡೆಗಳನ್ನು ನೀವು ಗಮನಿಸಬಹುದು. ಹಾಗೂ ಇಲ್ಲಿ ರಾಯರು ತಪಸ್ಸು ಮಾಡಿದ ತಾಣ ಕೂಡ ಇದೆ. ಇದು ಬಿಚ್ಚಾಲಮ್ಮ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷವೆಂದರೆ ಈ ಹೊಸ ದೇಗುಲವನ್ನು ಕೇವಲ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಯಾವುದೇ ಸಿಮೆಂಟ್ ಹಾಗೂ ಇತ್ಯಾದಿಗಳನ್ನು ಬಳಸದೆ. ತುಂಬ ಸುಂದರವಾದ ದೇವಸ್ಥಾನ. ಹಾಗೂ ತುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ. ನೀವು ನೋಡ್ತಾ ಇರೋದು ಅಪ್ಪಣ್ಣಾಚಾರ್ಯರ ಮನೆಯಾಗಿದ್ದು, ಇಲ್ಲಿ ನೀವು ರಾಯರು ವಾಸಿಸುತ್ತಿದ್ದರು ಹಾಗೂ ವಿಶ್ರಾಂತಿ ಪಡೆಯುತ್ತಿರುವ ತಾಣವೂ ಕೂಡ ಹೌದು. ಹಾಗೆ ಇಲ್ಲಿ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿಸಿದ ಪಾಂಡುರಂಗ ವಿಠ್ಠಲನ ವಿಗ್ರಹವನ್ನು ಕೂಡ ನೋಡಬಹುದು. ಇದು ತುಂಬಾ ಅದ್ಭುತವಾದ ಜಾಗವಾಗಿದೆ. ಮೂಲ ಬೃಂದಾವನದ ದರ್ಶನ ಭಾಗ್ಯ ಪಡೆಯೋದೇ ಒಂದು ಅದ್ಭುತ.
ರಾಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಈ